ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಮಕ್ಕಳಿಗೆಲ್ಲ ಎಕ್ಸಾಮ್ಸ್ಗಳು ಶುರು ಆಗ್ತಾ ಇದೆ. ಅದಕ್ಕೋಸ್ಕರ ತುಂಬಾ ಹಾರ್ಡ್ ವರ್ಕ್ ಮಾಡಿ ಮಕ್ಕಳೆಲ್ಲ ಓದ್ತಾ ಇರ್ತಾರೆ. ಆದರೆ ಕೆಲವು ಮಕ್ಕಳಿಗೆ ಓದೋದು ತಲೆನಲ್ಲಿರುತ್ತೆ, ಆದರೆ ಇನ್ನು ಕೆಲವು ಮಕ್ಕಳಿಗೆ ಓದೋದು ಅಂದರೆ ವಿದ್ಯೆ ಅನ್ನೋದು ತಲೆಗೆ ಅಂಟೋದೇ ಇಲ್ಲ. ನಮಗೆ ಮಕ್ಕಳ ವಿದ್ಯಾಭ್ಯಾಸ ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದ ಅಂಶ ಅಂತಲೇ ಹೇಳ್ಬೋದು. ನಮ್ಮ ಮಕ್ಕಳನ್ನು ಈ ಥರ ಓದಿಸ್ಬೇಕು, ಆ ಥರ ಓದಿಸ್ಬೇಕು, ಈ ರೀತಿ ಮಾಡಬೇಕು, ಆ ರೀತಿ ಮಾಡಬೇಕು ಅಂತ ತುಂಬಾ ಆಸೆ ಕನಸುಗಳನ್ನು ಕಟ್ಕೊಂಡಿರ್ತೀವಿ. ಕೆಲವು ತಂದೆ ತಾಯಂದಿರು ನಾವಂತೂ ಓದಲಿಲ್ಲ, ಅಟ್ಲೀಸ್ಟ್ ನಮ್ಮ ಮಕ್ಕಳಾದರೂ ಚೆನ್ನಾಗಿ ಓದಬೇಕು ಅಂತ ಅಂದ್ಬಿಟ್ಟು ಸಾಲ ಸೋಲ ಮಾಡಿಬಿಟ್ಟು ಕಷ್ಟಪಟ್ಟು ದುಡಿದುಬಿಟ್ಟು ಅವ್ರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇರ್ತಾರೆ. ಅವ್ರು ಓದೋದಕ್ಕೋಸ್ಕರನೇ ನಮ್ಮ ತಂದೆ ತಾಯಿಗಳು ಕೂಡ ಎಷ್ಟೆಲ್ಲ ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ. ಆದರೆ ಕೆಲವು ಮಕ್ಕಳಿಗೆ ಓದೋದು ತಲೆಗೆ ಅಂಟೋದಿಲ್ಲ. ಅವರು ಕಷ್ಟಪಟ್ಟು ಓದಿದ್ರೂ ಕೂಡ ಮರ್ತೋಗ್ತಾರೆ. ಓದೋದ್ರ ಮೇಲೆ ಇಂಟ್ರೆಸ್ಟೇ ಇರೋದಿಲ್ಲ, ಒಳ್ಳೆ ಜ್ಞಾಪಕ ಶಕ್ತಿ ಇರೋದಿಲ್ಲ. ಬ್ರಿಲಿಯಂಟ್ ಆಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು, ಇದು ಪ್ರತಿಯೊಬ್ಬ ತಂದೆ ತಾಯಂದಿರ ಕನಸಾಗಿರುತ್ತೆ. ಇದ್ರ ಜೊತೆಗೆ ಆಸೆ ಕೂಡ ಇದ್ದೇ ಇರುತ್ತೆ ಅಲ್ವಾ. ಜ್ಞಾನ ಅನ್ನೋದು, ಬುದ್ಧಿವಂತಿಕೆ ಅನ್ನೋದು ಮಕ್ಕಳಿಗೆ ಮಾತ್ರನೇ ಅಲ್ಲ, ನಮಗೂ ಕೂಡ ಬೇಕು. ನಮ್ಮ ಪ್ರತಿದಿನದ ದಿನಚರಿ, ನಮ್ಮ ಚಟುವಟಿಕೆಗಳು, ಕೆಲಸ ಕಾರ್ಯಗಳು ಕೂಡ ಅಚ್ಚುಕಟ್ಟಾಗಿ ಇರಬೇಕು ಅಂತಂದರೆ ನಮಗೂ ಕೂಡ ಒಳ್ಳೆ ಜ್ಞಾನ, ಒಳ್ಳೆ ನೆನಪಿನ ಶಕ್ತಿ, ಬುದ್ಧಿವಂತಿಕೆ ಬೇಕೇ ಬೇಕು. ಇದೆಲ್ಲ ಸಮಸ್ಯೆಗೆ ಪರಿಹಾರ ಏನು ಅಂತ ಅಂದರೆ ದಕ್ಷಿಣಾಮೂರ್ತಿಯ ಪೂಜೆನ ಮಾಡುವಂಥದ್ದು. ದಕ್ಷಿಣಾಮೂರ್ತಿಯ ಪೂಜೆನ ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ನಾವು ದಕ್ಷಿಣಾಮೂರ್ತಿಯ ಫೋಟೋನ ಇಟ್ಕೋಬೇಕಾ ಅಥವಾ ಯಾವ ರೀತಿ ಇಟ್ಕೋಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಇವರನ್ನು ಪೂಜೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ, ವಿದ್ಯಾಭ್ಯಾಸಕ್ಕೆ, ಜ್ಞಾಪಕ ಶಕ್ತಿಗೆ, ಮತ್ತು ನೀವೇನಾದರೂ ಮಂತ್ರ ಸ್ತೋತ್ರನ ಕಲಿಬೇಕು ಅಂತ ಇದ್ದರೆ ಇವರನ್ನು ಗುರುವಾಗಿ ಸ್ವೀಕರಿಸಿ ನಾವು ಕಲಿಬೋದು. ಇವಾಗ ದಕ್ಷಿಣಾಮೂರ್ತಿ ಪೂಜೆಯನ್ನು ಸರಳವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ವಿದ್ಯಾಭ್ಯಾಸಕ್ಕೋಸ್ಕರ ಸುಮಾರು ತಿಂಗಳ ಹಿಂದೆಗಡೆ ನಾನು ಅರಿಶಿಣದ ಗಣಪತಿ ಪೂಜೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. 21 ದಿನ ಅಥವಾ 21 ಮಂಗಳವಾರ ಮಾಡುವಂಥ ಗಣಪತಿ ಪೂಜೆ ಬಗ್ಗೆ ತಿಳಿಸಿದ್ದೀನಿ. ಇನ್ನು ನವರಾತ್ರಿನಲ್ಲಿ ಸರಸ್ವತಿ ಪೂಜೆ ಮಾಡಿದ್ರೂ ಮಕ್ಕಳಲ್ಲಿ ಬದಲಾವಣೆಗಳಾಗ್ತಾ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀರ. ಈಗಲೇ ನೀವು ದಕ್ಷಿಣಾಮೂರ್ತಿಯ ಫೋಟೋನ ಮನೆಗೆ ತನ್ನಿ. ಯಾರು ಬೇಕಾದರೂ ಈ ಫೋಟೋನ ಮನೆಯಲ್ಲಿ ಇಟ್ಕೋಬೋದು. ವೆಜ್ಜು ನಾನ್ ವೆಜ್ಜು ತಿನ್ನೋ ಅಂಥವರು ಕೂಡ ಈ ಫೋಟೋನ ಮನೆಯಲ್ಲಿ ಇಟ್ಕೋಬೋದು. ಯಾವುದೇ ಗುರುವಾರ ನೀವು ಈ ಪೂಜೆನ ಶುರು ಮಾಡ್ಕೋಬೋದು. ನೀವು ದೇವ್ರ ಮನೇಲಿ ಈ ಫೋಟೋನ ಇಡೋದಾದರೆ ಬೇರೆ ಫೋಟೋಗಳು ಇದರ ಎದುರುಗಡೆ ಇರಬಾರ್ದು, ಅಂದರೆ ಫೇಸ್ ಟು ಫೇಸ್ ಇರೋ ಹಾಗಿಲ್ಲ. ಈ ಫೋಟೋ ಅಂತಲೇ ಅಲ್ಲ, ಯಾವುದೇ ಫೋಟೋ ಆದ್ರೂ ಅಷ್ಟೇ ಎರಡನ್ನೂ ಕೂಡ ಎದುರು ಬದ್ರು ಆಪೋಸಿಟ್ ಆಗಿ ಇಡಬಾರ್ದು. ಆ ರೀತಿ ಏನಾದರೂ ನೀವು ಇಟ್ಟಿದ್ರೆ ನೀವು ಜಾಗನ ಚೇಂಜ್ ಮಾಡಿ ಈ ರೀತಿ ದಕ್ಷಿಣ ದಿಕ್ಕನ್ನು ನೋಡೋ ಥರ ನೀವು ಇಡಬೇಕಾಗುತ್ತೆ. ಹಾಗೆ ಈ ಫೋಟೋನ ಒಂದು ಪೀಠದ ಮೇಲೆ ಇಡಬೇಕು. ಚಿಕ್ಕದಾಗಿ ಒಂದು ರಂಗೋಲಿನ ಹಾಕಬೇಕು. ಪ್ರತಿದಿನ ಹಾಕಬೇಕು ಅಂತ ಏನೂ ಇಲ್ಲ, ಬರೀ ಗುರುವಾರ ಹಾಕಿದ್ರೂ ಸಾಕು. ಮತ್ತೆ ಮುಂದಿನ ವಾರ ಮತ್ತೆ ಒರೆಸ್ಬಿಟ್ಟು ರಂಗೋಲಿನ ಹಾಕೋಬೋದು. ಫೋಟೋನ ಚೆನ್ನಾಗಿ ಒರೆಸ್ಬಿಟ್ಟು ಗಂಧ ಹಚ್ಚಬೇಕು. ಹಳದಿ ಬಣ್ಣದ ಹೂವು, ಬಿಳಿ ಹೂಗಳು ಕೂಡ ಉಪಯೋಗಿಸ್ಕೋಬೋದು. 2 ತುಪ್ಪದ ದೀಪ ಹಚ್ಚಬೇಕು. ಪ್ರತಿ ಗುರುವಾರ ಈ ಫೋಟೋ ಮುಂದೆ ಹಚ್ಚಲೇಬೇಕು. ಇನ್ನು ನೈವೇದ್ಯಕ್ಕೆ ಹಾಲು, ಬಾಳೆಹಣ್ಣು, ಕೆಂಪು ಕಲ್ಸಕ್ಕರೆ, ಜೇನುತುಪ್ಪ ಇದರಲ್ಲಿ ಯಾವುದಾದ್ರೂ ಇಡ್ಬೋದು. ಇದು ಪ್ರತಿ ಗುರುವಾರ ಈ ರೀತಿ ಪೂಜೆ ಮಾಡಬೇಕು. ಹಾಗೆ ದೇವ್ರ ಮನೆಯಲ್ಲೂ ಕೂಡ ಇಟ್ಕೋಬೋದು, ಅಥವಾ ನಿಮ್ಮ ಹಾಲ್ನಲ್ಲಿ, ನಿಮ್ಮ ಮಕ್ಕಳ ಸ್ಟಡಿ ರೂಮ್ನಲ್ಲಿ ಈ ಫೋಟೋನ ಇಟ್ಕೋಬೋದು. ಯಾವ ರೀತಿ ಇಡಬೇಕು ಅಂತಂದರೆ ಗುರುಗಳು ದಕ್ಷಿಣ ದಿಕ್ಕನ್ನು ನೋಡೋ ರೀತಿಲಿ ಇಡಬೇಕು. ಇವಾಗ ಅಡುಗೆ ಮನೆ ಇರುತ್ತಲ್ವಾ, ಅಡುಗೆ ಮನೆ ಕಡೆ ಗುರುಗಳ ಮುಖ ತಿರುಗಿರಬೇಕು. ಆ ಥರ ನೀವು ಈ ಫೋಟೋನ ಇಡಬೇಕು. ನೀವು ದೇವ್ರ ಮನೆಯಲ್ಲಿ ಅಥವಾ ಎಲ್ಲಿಟ್ಟರೂ ಕೂಡ ಅದೇ ರೀತಿಯೇ ದಕ್ಷಿಣ ದಿಕ್ಕನ್ನು ನೋಡೋ ಹಾಗೆ ಈ ಫೋಟೋನ ಇಡಬೇಕಾಗುತ್ತೆ. ಅಥವಾ ಅಂಥ ದಿಕ್ಕ ಕಡೆ ಇಡೋದಕ್ಕೆ ಜಾಗ ಇಲ್ಲ ಮನೆಗಳಲ್ಲಿ ಅನ್ನೋ ಅಂಥವ್ರು ಪೂರ್ವಕ್ಕೆ ಮುಖ ಮಾಡಿ ಕೂಡ ಫೋಟೋನ ಇಡ್ಬೋದು. ಇದು ಸೆಕೆಂಡ್ ಆಪ್ಷನ್ ನಾನು ಹೇಳ್ತಾ ಇರೋದು. ಆದರೆ 100ಗೆ 100 ರಿಸಲ್ಟ್ ಬಂದಿದೆ. ಪ್ರತಿಯೊಂದನ್ನು ಕೂಡ ಒಳ್ಳೆಯದಾಗಿದ್ದರೆ ಮಾತ್ರನೇ, ಒಳ್ಳೆ ರಿಸಲ್ಟ್ ಬಂದಿದ್ದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು. ಅದೇ ರೀತಿ ಈ ಗುರುಗಳ ಪೂಜೆ ಕೂಡ ಅಷ್ಟೇ ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗೆಯೇ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸರಳವಾದಂತಹ ಪೂಜೆ ವಿಧಾನ. ಪ್ರತಿ ಗುರುವಾರ ಮಾಡಬೇಕು. ನೀವು ಸಂಕಲ್ಪ ಮಾಡಿಕೊಂಡು ಎಷ್ಟು ವಾರ ಆದರೂ ಮಾಡ್ಬೋದು, ಅಥವಾ ನಿಮ್ಮ ಪ್ರತಿದಿನದ ಪೂಜೆ ರೀತಿ ನೀವು ಗುರುವಾರದ ರಾಯರ ಪೂಜೆ, ಸಾಯಿಬಾಬಾ ಪೂಜೆ ಮಾಡ್ತಿರೋ ಅದೇ ರೀತಿ ದಕ್ಷಿಣಾಮೂರ್ತಿ ಪೂಜೆ ಕೂಡ ಮಾಡ್ಬೋದು ಪ್ರತಿ ಗುರುವಾರ.
ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ ಅನ್ನೋದು ಓದೋ ಮಕ್ಕಳಿಗೆ ಮಾತ್ರನೇ ಅಲ್ಲ, ನಮಗೂ ಕೂಡ ಬೇಕೇ ಬೇಕು. ಹಾಗೆಯೇ ಮನೆಯವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಜ್ಞಾನ ಇರಬೇಕು, ಒಳ್ಳೆ ಬುದ್ಧಿ ಇರಬೇಕು, ಒಳ್ಳೆ ರೀತಿಲಿ ನಡಿಬೇಕು, ಒಳ್ಳೆ ರೀತಿ ಆಲೋಚನೆ ಮಾಡಬೇಕು, ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಇದ್ದರೆ ನೀವು ದಕ್ಷಿಣಾಮೂರ್ತಿಯ ಪೂಜೆನ ಶುರು ಮಾಡಲೇಬೇಕು. ಮೊದಲನೇ ದಿನ ಕೈಯಲ್ಲಿ ಹೂವು ಅಕ್ಷತೆನ ಇಟ್ಕೊಂಡು ಪೂಜೆನ ಶುರು ಮಾಡ್ಕೋಬೇಕಾಗುತ್ತೆ. ಇವತ್ತಿನಿಂದ ಗುರುಗಳ ಪೂಜೆನ ಶುರು ಮಾಡ್ತಾ ಇದ್ದೀನಿ. ನಮಗೆ ಒಳ್ಳೆ ಜ್ಞಾನ ಕೊಡಿ, ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡಿ. ನಾವು ಯಾವುದೇ ಮಂತ್ರ ಸ್ತೋತ್ರ ಉಚ್ಚಾರಣೆ ಮಾಡೋದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡುವಂಥ ಜ್ಞಾನ ನಮಗೆ ಕೊಡಿ ಅಂತ ಕೇಳಿಕೊಂಡು ಆ ಹೂವು ಅಕ್ಷತೆಯನ್ನು ಫೋಟೋ ಮುಂದೆ ಹಾಕಬೇಕು. ಆನಂತರ ನೀವು ಪೂಜೆನ ಶುರು ಮಾಡ್ಕೋಬೇಕಾಗುತ್ತೆ. ಈ ಒಂದು ಚಿಕ್ಕ ಮಂತ್ರನ ಹೇಳ್ಕೊಳ್ಳಿ. ಗುರುವೇ ಸರ್ವಲೋಕಾನಾಂ ಭಿಷಜೆ ಭವರೋಗೀಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮಃ. ಈ ಒಂದು ಮಂತ್ರವನ್ನು 3 ಸಲ ಹೇಳ್ಕೊಬೋದು ಅಥವಾ 12 ಸಲ ಕೂಡ ಹೇಳ್ಕೊಬೋದು. ಈ ಮಂತ್ರನ ಈ ವಿಡಿಯೋ ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ. ಒಂದ್ಸಲಿ ಚೆಕ್ ಮಾಡಿಬಿಟ್ಟು ನೋಡಿಕೊಂಡು ನೀವು ಬರೆದಿಟ್ಕೊಂಡ್ಬಿಟ್ಟು ಈ ಪೂಜೆನ ಶುರು ಮಾಡ್ಕೋಬೋದು. ಈ ಒಂದು ಮಂತ್ರವನ್ನು ದೊಡ್ಡವರಿಂದ ಹಿಡಿದು ಚಿಕ್ಕವ್ರವರೆಗೂ ಕೂಡ ಹೇಳ್ಕೊಬೋದು, ಮಕ್ಳಿಗೂ ಕೂಡ ಹೇಳ್ಕೊಡ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಹೇಳ್ಕೊಡ್ಬೋದು. ಈಗಿಂದನೇ ಮಕ್ಳ ಕೈಯಲ್ಲೂ ಕೂಡ ಅಭ್ಯಾಸ ಮಾಡಿಸಿದ್ರೆ ಒಳ್ಳೆಯದು. ಬೆಳಗ್ಗೆ ಅಥವಾ ಸಂಜೆ ಯಾವಾಗ ಬೇಕಾದರೂ ಈ ಪೂಜೆನ ಮಾಡ್ಕೋಬೋದು. ನೀವು ವ್ರತದ ರೀತಿಯಲ್ಲಿ ಮಾಡ್ತೀರಾ ಅಂತ ಅಂದರೆ ಈ ಮಂತ್ರದ ಜೊತೆಗೆ ದಕ್ಷಿಣಾಮೂರ್ತಿಯ ಅಷ್ಟೋತ್ತರವನ್ನು ಹೇಳ್ಕೊಬೇಕಾಗುತ್ತೆ. ಅಥವಾ ಇದನ್ನೆಲ್ಲ ಹೇಳೋದಕ್ಕೆ ಬರಲ್ಲ ಅಂತ ಅನ್ನೋರು ಓಂ ಗುರು ದಕ್ಷಿಣಾಮೂರ್ತಿಯೇ ನಮಃ ಅಂತ ಹೇಳ್ಕೊಂಡ್ರು ಕೂಡ ಸಾಕು. ಇದು ಕೂಡ 12 ಸಲ ಹೇಳಲೇಬೇಕು. ನಿಮಗೆ ಸಮಯ ಇದೆ ಅಂತ ಅಂದರೆ ಎಷ್ಟು ಸಲ ಬೇಕಾದರೂ ಹೇಳ್ಕೊಬೋದು, ಅಥವಾ 108 ಸಲ ಕೂಡ ಹೇಳ್ಕೊಬೋದು, ಅಥವಾ 12 ಸಲ ಕೂಡ ಹೇಳ್ಕೊಬೋದು, ಅಥವಾ 108 ಸಲ ಕೂಡ ಹೇಳ್ಕೊಬೋದು. ಇದು ತುಂಬಾ ಸರಳವಾದಂತಹ ಪೂಜೆ. ಹೋಗಿ ನೀವು ಏನೂ ಜಪ ತಪ ನೈವೇದ್ಯ ಎಲ್ಲ ಮಾಡಬೇಕು ಅಂತ ಏನೂ ಇಲ್ಲ. ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿಕೊಂಡು ಇನ್ನು ಮಕ್ಕಳು ಕೂಡ ಗಂಡು ಕಟ್ಲೆ ಕೂತ್ಕೊಂಡು ಜಪ ಮಾಡಬೇಕು, ಮಂತ್ರ ಹೇಳಬೇಕು ಅಂತ ಏನೂ ಇಲ್ಲ. ಇನ್ನೊಂದು ಫೋಟೋನ ನೀವು ಮನೆಯಲ್ಲಿ ಇಟ್ಕೊಂಡಿದ್ರೆ ಈ ರೀತಿ ಗುರುವಾರದ ದಿನ ಮಂತ್ರ ಹೇಳ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರೆ ಸಾಕು. ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಇದರ ಅನುಭವ ತುಂಬ ಬೇಗನೆ ನಿಮ್ಗಾಗುತ್ತೆ. ಸಾಧ್ಯವಾದವರು ಇದೇ ಗುರುವಾರದಿಂದ ಶುರು ಮಾಡ್ಕೊಳ್ಳಿ. ಅಥವಾ ನಿಮಗೆ ಈ ಫೋಟೋ ಸಿಕ್ಕಿಲ್ಲ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಶಿವಲಿಂಗ ಅಥವಾ ಶಿವನ ಫೋಟೋ ಇದ್ದರೂ ಕೂಡ ಸಾಕು. ಯಾಕಂದರೆ ದಕ್ಷಿಣಾಮೂರ್ತಿಗಳು ಕೂಡ ಶಿವನ ಇನ್ನೊಂದು ರೂಪನೇ ಆಗಿರೋದ್ರಿಂದ ನೀವು ಶಿವನಿಗೂ ಕೂಡ ಈ ಮಂತ್ರನ ಹೇಳ್ಕೊಂಡು ಪೂಜೆ ಮಾಡ್ಕೋಬೋದು. ಇನ್ನು ಈ ಫೋಟೋನ ಹುಡ್ಕೊಂಡು ತೊಗೊಳೋದಕ್ಕಾಗಲ್ಲ ಅಂತ ಅನ್ನೋರು ಶಿವನ ಫೋಟೋಗೆ ನೀವು ಪೂಜೆ ಮಾಡಿ ಶುರು ಮಾಡ್ಕೋಬೋದು. ನೀವು ಯಾವಾಗ ಬೇಕಾದರೂ ಫೋಟೋನ ತೊಗೋಬೋದು. ನೀವು ಗುರುವಾರದಿಂದ ಬೇಕಾದರೂ ನೀವು ಈ ಪೂಜೆನ ಶುರು ಮಾಡ್ಕೋಬೋದು. ಇಷ್ಟು ವಾರ ಮಾಡಬೇಕು, ಆಮೇಲೆ ಈ ಪೂಜೆನ ಮುಗಿಸ್ಕೋಬೇಕು. ಇನ್ನು ಕೊನೆ ವಾರ ಏನು ಮಾಡೋದು ಅಂತ ಅಂದರೆ ಆ ರೀತಿ ಏನೂ ಇಲ್ಲ. ಜ್ಞಾನ ಅನ್ನೋದು ನಮಗೆ ನಿರಂತರವಾಗಿ ಬೇಕೇ ಬೇಕು ಅಲ್ವಾ. ನಮ್ಮ ಪ್ರತಿದಿನದ ಪೂಜೆ ನಾವು ಹೇಗೆ ಮಾಡ್ತೀವೋ ಅದ್ರ ಜೊತೆಗೇ ಗುರುವಾರದ ಪೂಜೆ ಇದನ್ನು ಕೂಡ ಮಾಡ್ಕೊಂಡು ಹೋಗಬೇಕು. ಇದಿಷ್ಟು ಕೂಡ ಸರಳವಾದಂತಹ ದಕ್ಷಿಣಾಮೂರ್ತಿಯ ಪೂಜೆಯ ವಿಧಾನ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.